ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಿಶೇಷವಾಗಿ ಯಾವುದು ಅಡುಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಹೆಸರು ಕಾಳಿಂದ ಮಾಡುವಂಥ ಸಾಂಬಾರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಏನು ಅಂದರೆ ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳುಗಳನ್ನ ನಾವು ತಿನ್ನಬೇಕಾಗುತ್ತೆ. ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ನಾವು ವಿಶೇಷವಾಗಿ ಕಾಲು ನೋವು, ಕೈ ನೋವು ಎಲ್ಲ ಬರ್ತಾ ಇರುತ್ತೆ, ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ಗಳಿರುತ್ತೆ, ಮತ್ತು ದೇಹ ಎಲ್ಲ ಉಷ್ಣಾಂಶದಿಂದ ಕೂಡಿರೋದಕ್ಕೋಸ್ಕರ ನಾವು ದೇಹ ತಂಪಾಗಿಡೋದಕ್ಕೆ ಯಾವಾಗಲೂ ಅಷ್ಟೇ ಹೆಸರು ಕಾಳನ್ನ ನಾವು ಸೇವನೆ ಮಾಡಬೇಕಾಗುತ್ತೆ. ಆ ರೀತಿಯಲ್ಲಿ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಹೆಸರು ಕಾಳು ಸಾಂಬಾರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮೊಳಕೆ ಕಟ್ಟಿದ ಕಾಳು ಸಾಂಬಾರುಗಳು ಬೇರೆ ಬೇರೆ ರೀತಿಗಳಲ್ಲೂ ಮಾಡ್ತಾರೆ. ನಾನು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಮುದ್ದೆಗೂ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕ್ವಿಕ್ಕಾಗಿ ಇರೋ ಸಾಮಗ್ರಿಗಳಲ್ಲೇ ಮಸಾಲೆ ರುಬ್ಬದಲ್ಲೇ ಇರೋಂಥ ಪೌಡ್ರುಗಳು ಹಾಕಿ ಮಾಡ್ಕೊಳ್ಳೋ ಅಂಥ ಹೆಸರು ಕಾಳು ಸಾಂಬಾರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಸ್ವಲ್ಪ ಹೆಸರು ಕಾಳನ್ನ ತೊಳೆದು ನಾನು ಎತ್ತಿಟ್ಕೊಂಡಿದ್ದೀನಿ. ಮೊಳಕೆ ಬಂದಿರೋ ಅಂಥದ್ದನ್ನ ನೋಡಿ, ಮೊಳಕೆ ಕಟ್ಟಿದ ಕಾಳನ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸಾಂಬಾರಿಗೆ ಬೇಕಾಗಿರೋ ಅಂಥದ್ದು ನೋಡಿ, ಸಾಂಬಾರು ಪುಡಿ, ಸ್ವಲ್ಪ ಕುಟ್ಟಿದ್ದು ಖಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಮತ್ತು ಬ್ಯಾಡಗಿ ಮೆಣಸಿನ ಖಾರದ ಪುಡಿ, ಸ್ವಲ್ಪ ನೀವು ಗರಂ ಮಸಾಲಾನ ತೊಗೊಬೇಕಾಗುತ್ತೆ. ಇಲ್ಲಿ ಒಗ್ಗರಣೆಗೆ ಬೇಕಾಗಿರೋ ಅಂಥ ಸಾಮಗ್ರಿಗಳು ಜಾಸ್ತಿ ಏನು ಬೇಕಾಗಿಲ್ಲ ಸ್ನೇಹಿತರೆ. ಈರುಳ್ಳಿ, ಒಂದು 4 ಈರುಳ್ಳಿ, ಸ್ವಲ್ಪ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಕರ್ಬೇವಿನ ಸೊಪ್ಪು ಇಷ್ಟಿದ್ರೆ ಸಾಕು ಸ್ನೇಹಿತರೆ. ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಎಲ್ಲ ಟೈಮಲ್ಲೂ ಮಸಾಲೆನ ರುಬ್ಬಿ ಮಾಡೋಕ್ಕಾಗೋದಿಲ್ಲ, ಆದರೆ ಕಡಿಮೆ ಸಮಯದಲ್ಲೂ ಪ್ರೋಟೀನ್ ಇರೋಂಥ ಆಹಾರ ಸೇವನೆನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಈಗ ಎಣ್ಣೆನ ಹಾಕಬೇಕಾಗುತ್ತೆ. ನೋಡಿ, ಆಯಿಲ್ ಹಾಕೊತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಎಣ್ಣೆ ಕಾದಿದೆ. ನೋಡಿ, ಈಗ ಸ್ವಲ್ಪ ಸಾಸಿವೆ ಹಾಕಬೇಕಾಗುತ್ತೆ. ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ನೋಡಿ, ಎಣ್ಣೆ ಕಾದಿದೆ. ಈಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇವಾಗ ಸ್ವಲ್ಪ ನೀವು ನೋಡಿ ಈರುಳ್ಳಿನ ಹಾಕಬೇಕಾಗುತ್ತೆ, ಆನಿಯನ್ನ. ನೋಡಿ, ಸ್ನೇಹಿತರೆ, ಇವಾಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಹಸಿ ವಾಸನೆ ಹೋಗೋ ತನಕ ಈ ರೀತಿ ಮುದ್ದೆಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ, ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲನೂ ಮಾಡ್ತಾರೆ, ಮಸಾಲೆ ಹಾಕಿ ರುಬ್ಬಿ ಎಲ್ಲ ಮಾಡ್ತಾರೆ. ಆದರೆ ನಾನೇನು ಅಂದರೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ ಸ್ನೇಹಿತರೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಹಾಕಿದ್ದೀನಿ. ಸ್ನೇಹಿತರೆ, ನೋಡಿ, ಈ ಹಂತದಲ್ಲಿ ನೀವು ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ನೀವು ವಾಶ್ ಮಾಡಿರೋದನ್ನ ಇಲ್ಲಿ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಹಾಕಿದಂಥ ಕಾಳನ್ನ ನೀವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ
ಸ್ನೇಹಿತರೆ. ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ನೇಹಿತರೆ, ಅದಕ್ಕೋಸ್ಕರ. ಸ್ನೇಹಿತರೆ ಎಣ್ಣೆ ಚೆನ್ನಾಗಿ ಹುರಿದಾಗ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಸ್ನೇಹಿತರೆ ಈ ಹಂತದಲ್ಲಿ ಸ್ವಲ್ಪ ನೀವು ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕಾಗುತ್ತೆ. ಯಾಕೆ ನಾನು ಕರ್ಬೇವಿನ ಸೊಪ್ಪನ್ನ ಮೊದಲೇ ಹಾಕಲಿಲ್ಲ ಅಂದರೆ ಸ್ವಲ್ಪ ಹಸಿ ಹಸಿಯಾಗೇ ಇರಲಿ ಅಂತ. ಯಾಕಂದರೆ ಎಲ್ಲ ಟೈಮಲ್ಲೂ ಕರ್ಬೇವಿನ ಸೊಪ್ಪನ್ನ ನಾವು ಕ್ರಿಸ್ಪಿಯಾಗಿ ಒಗ್ಗರಣೆ ಮಾಡಿದಾಗ ಅದರಲ್ಲಿರೋಂಥ ಸಾರಾಂಶ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಸಿ ಹಸಿನೇ ಇರಲಿ, ಹಾಗೆ ತಿನ್ಬೋದು ಅಂತ ನಾನು ಇವಾಗ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪನ್ನ. ನೋಡಿ ಸ್ನೇಹಿತರೆ, ಸ್ನೇಹಿತರೆ ಈ ಹಂತದಲ್ಲಿ ನೀವು ಟೊಮೊಟೊನ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನೀವು ಟೊಮೊಟೊನ ಹಾಕಬೇಕಾಗುತ್ತೆ. ಅದೇ ರೀತಿ ಸ್ನೇಹಿತರೆ ಇವಾಗ ನೀವು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸ್ನೇಹಿತರೆ ಈ ಹಂತದಲ್ಲಿ ನೀವು ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋಕ್ಕೋಸ್ಕರ ನೀವು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಬೇಕಾಗತ್ತೆ. ಮತ್ತು ನೀವು ಕಾಳು ಬೇಯೋದಕ್ಕೋಸ್ಕರನೇ ಸ್ವಲ್ಪ ನೀವು ಸಾಲ್ಟ್ ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಸ್ನೇಹಿತರೆ ಸ್ನೇಹಿತರೆ ಇವಾಗ ನೀವು ಏನು ಮಾಡಬೇಕು ಅಂದರೆ, ನೋಡಿ ನಾನು ಆಗಲೇ ಹೇಳಿದ್ನೆಲ್ಲ ಸಾಂಬಾರು ಪುಡಿಗಳು ಎಲ್ಲನೂ ಮಸಾಲೆ ಸಾಮಗ್ರಿಗಳನ್ನ ಇದಕ್ಕೆ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಹಾಕಿದ ನಂತರ ಹಿಂಗೆ ಚೆನ್ನಾಗಿ ಬೆರೆಸ್ಬೇಕಾಗುತ್ತೆ. ಸ್ನೇಹಿತರೆ ಈ ಹಂತದಲ್ಲಿ ನೀವು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಬೋದು. ತೆಳು ಬೇಕು ಅನ್ನಕ್ಕೆ ಅಂದರೆ ತೆಳುವಾಗಿ ಮಾಡ್ಕೊಬೋದು, ಮುದ್ದೆಗೆ ಅಂದರೆ ಸ್ವಲ್ಪ ನೀವು ಗಟ್ಟಿಯಾಗೂ ಕೂಡ ಮಾಡ್ಕೊಬೋದು. ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು ಅಥವಾ ನಿಮ್ಮ ಮನೆಗೆ ಎಷ್ಟು ಪ್ರಮಾಣದಲ್ಲಿ ಸಾಂಬಾರು ಬೇಕು ಅಂತ ನೋಡಿಕೊಂಡು ನೀವು ಸಾರಿನ ಅಳತೆಯಷ್ಟು ನೀರನ್ನು ಹಾಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನು ಇನ್ನೂ ಸ್ವಲ್ಪ ಹಾಕ್ತೀನಿ ಸ್ನೇಹಿತರೆ, ಕಾಯೆಲ್ಲ ಬೇಯಬೇಕಲ್ಲ. ನೋಡಿ ಸ್ನೇಹಿತರೆ, ನಾನು ಇನ್ನೊಂದು ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದೀನಿ. ಅಂದರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ನೋಡಿಕೊಂಡು ನೀವು ಅದಕ್ಕೆ ನೀವು ಸಾರನ್ನ ಕಲಿಸ್ಬೇಕಾಗುತ್ತೆ. ನೋಡಿ ನಾನು ಇಷ್ಟು ಹಾಕಿದ್ದೀನಿ, ಯಾಕಂದರೆ ಕಾಳೆಲ್ಲ ಬೇಯಬೇಕು. ನಾನು ಇನ್ನು ನೆಂದಿರೋಂಥ ಕಾಳುಗಳು ಫುಲ್ಲು ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ, ಆದರೂ ಪರವಾಗಿಲ್ಲ, ಮುದ್ದೆಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಜನ ಸದಸ್ಯರಿದ್ದೀರೋ ಅಷ್ಟು, ಅಂದರೆ ಇವಾಗ ಕಡಿಮೆ ಜನ ಇದ್ದೀರಿ ಅಂದರೆ ನೀವು 1-2 ಗ್ಲಾಸಷ್ಟು ನೀರು ಹಾಕೊಬೋದು. ಇಲ್ಲ ನಿಮಗೆ ತೆಳ್ಳಗೆ ಬೇಕು ಅನ್ನಕ್ಕೆ ಅಂದರೆ ಸ್ವಲ್ಪ ನೀವು ನೀರಿನ ಪ್ರಮಾಣ ಜಾಸ್ತಿ ಹಾಕಬೇಕಾಗುತ್ತೆ. ಇಲ್ಲ ನಿಮಗೆ ಗಟ್ಟಿ ಬೇಕು ಅಂದರೆ ನಿಮಗೆ ಎಷ್ಟು ಪ್ರಮಾಣ ನೀರು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸ್ನೇಹಿತರೆ, ಸರಿನಾ ಸ್ನೇಹಿತರೆ? ಇದಾದಮೇಲೆ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಇವಾಗ ನೀವು ಕುಕ್ಕರ್ದು ಮುಚ್ಚಳನ ನೀವು ಮುಚ್ಚಬೇಕಾಗುತ್ತೆ ಸ್ನೇಹಿತರೆ. ಮುಚ್ಚಿ 3 ವಿಷಲ್ ಕೂಗಿಸಿದ್ರೆ ಅಥವಾ 2 ವಿಷಲ್ ಕೂಗಿಸಿದ್ರೆ ಸಾಕು ಸ್ನೇಹಿತರೆ. ನಿಮ್ಮ
ಅನುಕೂಲ ಸ್ನೇಹಿತರೆ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಕೂಗಿಸ್ಬೋದು. ನಾನಿಲ್ಲಿ 2 ವಿಷಲ್ ಕೂಗಿಸ್ತಾ ಇದ್ದೀನಿ. ಸರಿನಾ ಸ್ನೇಹಿತರೆ? ನೋಡಿ, ಈಗ 2 ವಿಷಲ್ ಕೂಗಿಸಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ ಸ್ನೇಹಿತರೆ. ಕೂಗಲಿ ಸ್ನೇಹಿತರೆ. ಸ್ನೇಹಿತರೆ 3 ವಿಷಲ್ ಆಗ್ತಿದ್ದಂಗೆ ನೀವು ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಸ್ಟವ್ನ ನಾವು ಆಫ್ ಮಾಡಿದ್ದೀವಿ. ಇವಾಗ ವಿಷಲ್ನ ಬಿಟ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಸ್ನೇಹಿತರೆ. ನೋಡಿ, ಇವಾಗ ವಿಷಲ್ ಎಲ್ಲ ಬಿಟ್ಟಾಗಿದೆ. ಆಗ ಸಾಂಬಾರು ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ಓಪನ್ ಮಾಡೋಣಂತೆ. ಸ್ನೇಹಿತರೆ ನೋಡಿ, ಈಗ ಸಾಂಬಾರು ಯಾವ ರೀತಿ ರೆಡಿ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಈ ರೀತಿ ಸಾಂಬಾರು ರೆಡಿ ಆಗಿರುತ್ತೆ. ಇವಾಗ ನೀವು ಮುದ್ದೆ ಕೂಡ ಬಳಸ್ಕೊಬೋದು ಮತ್ತು ಅನ್ನಕ್ಕೂ ಕೂಡ ನೀವು ಬಳಸ್ಬೋದು. ನೋಡಿ ಸ್ನೇಹಿತರೆ, ಈ ರೀತಿ ರೆಡಿ ಆಗಿದೆ. ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಹೆಸರು ಕಾಳಿನ ಸಾಂಬಾರು ಸ್ನೇಹಿತರೆ ನೋಡಿ, ಫೈನಲಾಗಿ ಈ ರೀತಿ ಸಾಂಬಾರು ರೆಡಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.